ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ತುಂಬಾ ಜನ ಕೇಳ್ತಿದ್ರು RCB ಮ್ಯಾಚಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯಲ್ವಾ, ಅದು ಶಿಫ್ಟ್ ಆಗುತ್ತೆ ಬೇರೆ ಕಡೆಗೆ ಕರ್ನಾಟಕದಲ್ಲಿ ಆಡ್ಸಿದ್ರೆ ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲ ಆಡಿಸ್ತಾರೆ, ಬೇರೆ ವೆನ್ಯೂಗಳೇ ಇಲ್ಲ ಅಂತ ತುಂಬಾ ಜನ ಕೇಳ್ತಿದ್ರು. ಇದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುವಂತ RCB ಮ್ಯಾಚ್ಗಳು ಯಾವುದು ಕೂಡ ಬೇರೆ ಕಡೆ ಶಿಫ್ಟ್ ಆಗಲ್ಲ. ಪ್ರತಿ ವರ್ಷ ಯಾವ ತರ ನಡೀತಿತ್ತು ಅದೇ ತರ ಈ ವರ್ಷ ಕೂಡ ನಡೆಯುತ್ತೆ. ಅದ್ರಲ್ಲಿ ಯಾವುದೇ ತರ ಚೇಂಜ್ ಆಗಲ್ಲ. ಆದ್ರೆ ಇಲ್ಲಿ ಹೊಸ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಮತ್ತೊಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬಿಲ್ಡ್ ಆಗುತ್ತೆ ಅನ್ನೋದಾಗಲೇ ಕನ್ಫರ್ಮ್ ಆಗಿದೆ. ಇಲ್ಲಿ ಅದು ಬೇರೆ ಎಲ್ಲೂ ಅಲ್ಲ, ಅದು ನಮ್ಮ ಕಲ್ಪತರ ನಾಡು ತುಮಕೂರಲ್ಲಿ ಒಂದು ಸ್ಟೇಡಿಯಂ ಬಿಲ್ಡ್ ಆಗುತ್ತೆ ಅನ್ನೋದಾಗಲೇ ಮಾಹಿತಿ ಬಂದಿದೆ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ತರನೇ ಮತ್ತೊಂದು ದೊಡ್ಡ ಸ್ಟೇಡಿಯಂ ತುಮಕೂರಲ್ಲಿ ಬಿಲ್ಡ್ ಮಾಡಬೇಕು ಅಂತ ಈ ಒಂದು ಯೋಚನೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು, CM ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಭೇಟಿಯಾಗಿ ಅಡಿಗಲ್ಲಿ ಹಾಕಿದ್ದಾರೆ ಒಂದು ಸ್ಟೇಡಿಯಂ ಬಿಲ್ಡ್ ಮಾಡಕ್ಕೆ. ಇಲ್ಲಿ ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿರೋ ತುಮಕೂರಲ್ಲಿ ಒಂದು ಸ್ಟೇಡಿಯಂ ಬಿಲ್ಡ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಇದೊಂಥರ ಖುಷಿ ವಿಷಯನೇ. ಮತ್ತೆ ಈ ಒಂದು ಸ್ಟೇಡಿಯಂ 41 ಎಕರೆಯಲ್ಲಿ ಬಿಲ್ಡ್ ಆಗ್ತಿದೆಯಂತೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಿನಿಮಮ್ ಸೀಟಿಂಗ್ ಕೆಪಾಸಿಟಿ ಬರೀ 30,000 ಅಷ್ಟೇ ಇರೋದು. ಅದಕ್ಕೆ ಈ ಒಂದು ಸ್ಟೇಡಿಯಂನ ಚಿನ್ನಸ್ವಾಮಿ ಸ್ಟೇಡಿಯಂ ತುಂಬಾ ದೊಡ್ಡದಾಗಿ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಇವರು. ನೀವು ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಸ್ಟೇಡಿಯಂ ಪ್ರಾಜೆಕ್ಟ್ಗೆ ಅರೌಂಡ್ 2 years ಆಗುತ್ತಂತೆ ಎಲ್ಲ ಕಂಪ್ಲೀಟ್ ಆಗಕ್ಕೆ. ಮತ್ತೆ ಇದಕ್ಕೆ 150 ಕೋಟಿ ಖರ್ಚಾಗ್ಬೋದು ಅನ್ನೋದು ಅಂದಾಜು ಮಾಡಿ ಹೇಳಿದ್ದಾರೆ. ಮತ್ತು ಇದು 2 years ಆದ್ರೂ ಆಗ್ಬೋದು, ಮತ್ತು ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲಿ ಇದಕ್ಕೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಲ್ಯಾಂಡ್ ಡೊನೇಟ್ ಮಾಡಿದಾರಂತೆ. ನೀವು ಇಲ್ಲಿ ನೋಡ್ತಿರ್ಬೋದು, KIADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅನ್ನೋರು KSCA ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಲ್ಯಾಂಡ್ ಡೊನೇಟ್ ಮಾಡಿದಾರಂತೆ ಈ ಒಂದು ಸ್ಟೇಡಿಯಂ ಬಿಲ್ಡ್ ಮಾಡೋಕ್ಕೆ. ಇದೊಂಥರ ಖುಷಿ ವಿಚಾರನೇ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಲ್ಯಾಂಡ್ ಡೊನೇಟ್ ಮಾಡಿರೋದು ಸ್ಟೇಡಿಯಂನ ಬಿಲ್ಡ್ ಮಾಡೋಕ್ಕೆ. ಕಾದ್ ನೋಡಬೇಕು ನಮ್ಮ ತುಮಕೂರಲ್ಲಿ ಯಾವ ಥರ ಬಿಲ್ಡ್ ಮಾಡ್ತಾರೆ ಸ್ಟೇಡಿಯಂನ ಅಂತ. ಈ ಒಂದು ಸ್ಟೇಡಿಯಂ ಬಿಲ್ಡ್ ಆಗೋಕ್ಕೆ ಸುಮಾರು 2 ವರ್ಷ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೋಡಬಹುದು ಬೆಂಗಳೂರು ಮ್ಯಾಚ್ಗಳನ್ನ. ಮುಂದೆ ಈ ಒಂದು ಸ್ಟೇಡಿಯಂ ಬಿಲ್ಡ್ ಆದ್ಮೇಲೆ ಬೇಕಾದ್ರೆ ಕೆಲವೊಂದು ಮ್ಯಾಚ್ಗಳನ್ನ ತುಮಕೂರಲ್ಲಿ ಹಾಗೂ ಕೆಲವೊಂದು ಮ್ಯಾಚ್ಗಳನ್ನ ಬೆಂಗಳೂರಲ್ಲಿ ಅಂತ ಆಡಿಸ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು, ತುಮಕೂರು ಮತ್ತೆ ಬೆಂಗಳೂರು ಜೊತೆಗೆ ಮೈಸೂರಲ್ಲೂ ಕೂಡ ಒಂದು ದೊಡ್ಡ ಸ್ಟೇಡಿಯಂ ಬಿಲ್ಡ್ ಆಗುತ್ತೆ ಅನ್ನೋದು ಇಲ್ಲಿ ಹೇಳಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು. ಮತ್ತೆ ಇದ್ರ ಜೊತೆಗೆ ಹುಬ್ಬಳ್ಳಿ, ಧಾರವಾಡ ಹಾಗೂ ಬೆಳಗಾವಿಲೂ ಕೂಡ ಸ್ಟೇಡಿಯಂಗಳು ಬಿಲ್ಡ್ ಮಾಡ್ತೀವಿ ಅನ್ನೋದು ಇಲ್ಲಿ ಹೇಳಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು. ಹಾಗೆ ಈ ಎಲ್ಲ ಪ್ರಾಜೆಕ್ಟ್ಗಳು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮುಂದೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಸದ್ಯಕ್ಕೆ ನಡೀತಿರೋದು ತುಮಕೂರದು ಮಾತ್ರ. ಮೊದಲು ತುಮಕೂರಲ್ಲಿ ಸ್ಟೇಡಿಯಂ ಬಿಲ್ಡ್ ಆಗಿ ಮ್ಯಾಚ್ ಆಡೋತಾರೆ ಎಲ್ಲ, ಆದ್ರೆ ಆಮೇಲೆ ಮುಂದಿನ ವರ್ಷಗಳಲ್ಲಿ ಬೇರೆ ಕಡೆ ಕೂಡ ಬಿಲ್ಡ್ ಮಾಡ್ತೀವಿ ಅನ್ನೋದು ಹೇಳಿದ್ದಾರೆ ಇಲ್ಲಿ. ಇದೊಂಥರ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗಳಿಗಂತೂ ಒಂಥರ ಖುಷಿ ವಿಚಾರನ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಮ್ಮ RCB ಮ್ಯಾಚ್ ಇದ್ದಾಗ ಬೆಂಗಳೂರಲ್ಲಿ ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಮ್ಯಾಚ್ ನೋಡಕ್ಕಂತಾನೆ. ಅಂತವ್ರಿಗೆಲ್ಲ ಟಿಕೆಟ್ ಸಿಗದಿರೋದಾಗಿರ್ಬೋದು, ಮತ್ತೆ ಟಿಕೆಟ್ಗಳು ಬೇಗ ಸೋಲ್ಡ್ ಆಗುವಂಥದ್ದು, ಮತ್ತೆ ಬ್ಲಾಕ್ ಅಲ್ಲಿ ಮಾರುವಂಥದ್ದು, ಇದೆಲ್ಲ ಇದ್ರೂ ಕೂಡ ಒಂದು ವಾರದ ಮುಂಚೆನೆ, ಒಂದು 3 ದಿನದ ಮುಂಚೆನೆ ಬಂದು ಕಾಯ್ತಿರ್ತಾರೆ ಟಿಕೆಟ್ಗೋಸ್ಕರ ಅಂತಾನೆ. ಪಾಪ ಅಂತವ್ರಿಗೆಲ್ಲ ಟಿಕೆಟೇ ಸಿಗಲ್ಲ, ಖಾಲಿ ಹೋಗ್ತಾರೆ ಹಂಗೇನೆ. ನಮಗೂ ಕೂಡ ಆ ಥರ ಆಗಿದೆ. ಒಂದಿನ ಎಲ್ಲ ಬಂದು ಕಾಯ್ದು ಟಿಕೆಟ್ ಸಿಗದೆ ವಾಪಸ್ ಹೋಗಿದ್ದೀವಿ. ಏನು ಮಾಡೋಕ್ಕಾಗಲ್ಲ ಅದನ್ನ, ಯಾಕಂದ್ರೆ ನಮ್ಮ RCB ಫ್ಯಾನ್ ಬೇಸ್ ಆ ಥರ ಇದೆ. ಮತ್ತೆ ಈ ವಿಷಯ ಗೊತ್ತಾದ್ಮೇಲಂತೂ ತುಂಬಾ ಜನಕ್ಕಂತೂ ಖುಷಿ ಅಂತೂ ಆಗಿರುತ್ತೆ. ಕರ್ನಾಟಕದಲ್ಲೇ 3 ರಿಂದ 4 ವೆನ್ಯೂಗಳಾದ್ರೆ ಒಂಥರ ಫ್ಯಾನ್ಸ್ಗಳಿಗಂತೂ ಅಡ್ವಾಂಟೇಜ್ ಆಗೇ ಆಗುತ್ತೆ RCB ಮ್ಯಾಚ್ ನೋಡಕ್ಕೆ. ಮತ್ತೆ ಇದಕ್ಕಿಂತ ಮುಂಚೆ BCCI ಅವರು ಕೂಡ ಒಂದು ಮಾತನ್ನು ಹೇಳಿರ್ತಾರೆ. ನೀವು ಅಲ್ಲಿ ಮೇಲೆ ನೋಡ್ತಿರ್ಬೋದು, ಇವಾಗ ಬೆಂಗಳೂರು ತಂಡ ಅಂತ ಬಂದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಮಾತ್ರ ಅಲ್ಲ, ಅದಕ್ಕೆ ಸೀಮಿತವಾಗಿ ಸ್ಟೇಟಲ್ಲಿ ಯಾವ ಒಂದು ವೆನ್ಯೂ ಇದೆ ಅಲ್ಲೂ ಕೂಡ ಮ್ಯಾಚ್ ಆಡಿಸ್ಬೇಕು ಅನ್ನೋದನ್ನ ಹೇಳಿದ್ದಾರೆ ಇಲ್ಲಿ. ಇದು ಯಾವ ಥರಪ್ಪ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಕೆಲವೊಂದು ಮ್ಯಾಚ್ ಆಡಿಸಿದ್ರೆ ತುಮಕೂರಲ್ಲೂ ಕೂಡ ಕೆಲವೊಂದು ಮ್ಯಾಚ್ ಆಡಿಸ್ಬೇಕು ಅನ್ನೋ ಥರ ಎಕ್ಸಾಂಪಲ್ ಅಷ್ಟೇ ಇದು. ಹಾಗೇನೆ ಎಲ್ಲ ಒಂದು ಸ್ಟೇಟಲ್ಲೂ ಕೂಡ ಒಂದು ತಂಡ ಅಂತ ಬಂದಾಗ ಡಿಫ್ರೆಂಟ್ ವೆನ್ಯೂ ಆಡಿಸ್ಬೇಕು ಅನ್ನೋದ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ BCCI ಅವರು. ಯಾಕಂದ್ರೆ ಕೆಲವೊಂದು ಸ್ಟೇಡಿಯಂ ಅಲ್ಲಿ ಲೋ ಸಿಟ್ಟಿಂಗ್ ಕೆಪಾಸಿಟಿ ಇದೆ, ಅದರಿಂದ ತುಂಬಾ ಜನ ಮ್ಯಾಚ್ ನೋಡಕ್ ಆಗ್ತಿಲ್ಲ. ಅದಕ್ಕೆ ಈ ಒಂದು ನಿರ್ಧಾರ ತಗೊಂಡ್ಬಂದಿದ್ದಾರೆ. ಡಿಫ್ರೆಂಟ್ ವೆನ್ಯೂ ಆಡಿಸಿದ್ರೆ ತುಂಬಾ ಜನಕ್ಕೆ ಮ್ಯಾಚ್ ನೋಡೋ ಅವಕಾಶ ಸಿಗುತ್ತೆ. ಈ ಒಂದು ಕಾರಣಕ್ಕೆ BCCI ಅವರು ಈ ತರ ರೂಲ್ಸ್ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು. ಇದೊಂಥರ ಖುಷಿ ವಿಚಾರ ಅಂತ ಹೇಳ್ಬೋದು ತುಂಬಾ ಜನಕ್ಕೆ, ಕ್ರಿಕೆಟ್ ಫ್ಯಾನ್ಸ್ಗಳಿಗೆ. ಅವ್ರಿಗೆ ಹತ್ರ ಆಗುವಂತ ಒಂದು ಸ್ಟೇಡಿಯಂಗೆ ಭೇಟಿ ನೀಡಿ ಮ್ಯಾಚ್ ನೋಡುವಂಥದ್ದು ಇದೊಂಥರ ಖುಷಿ ವಿಚಾರನೇ. ಕಾದ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇನ್ನು ಯಾವ ತರ ರೂಲ್ಸ್ ತಗೊಂಡ್ಬರ್ತಾರೆ ಅಂತ. ಇವಾಗ ಮಾಡಿರೋ ರೂಲ್ಸ್ ಅಂತ ಒಂಥರ ಬೆಂಕಿನೇ, ಕೊಟ್ಟಿರೋ ಅಪ್ಡೇಟ್ ಕೂಡ ಬೆಂಕಿಯಾಗೇ ಇದೆ. ನನ್ನ ಪ್ರಕಾರ ಇದೊಂಥರ ಬೆಂಕಿ ಅಪ್ಡೇಟೇನೆ. ನಮ್ಮ ಕರ್ನಾಟಕದಲ್ಲೇ ಡಿಫ್ರೆಂಟ್ ವೆನ್ಯೂ ಆಗ್ತಿರೋದು. ನೋಡೋಣ ಇನ್ನು ಮುಂದೆ ಏನೇನಾಗುತ್ತೆ ಅನ್ಬಿಟ್ಟು. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇದ್ರ ಬಗ್ಗೆ ಬೇರೆ ಯಾವುದೇ ತರ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಿಳಿಸ್ತೀನಿ. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.